ಇವಾಗ ಈ ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರೋ ಇವರು ಕೊಪ್ಪಳದ ಗಂಗಾವತಿಯ ಹೊಸ ಅಯೋಧ್ಯೆ ಎಂಬ ಭಾಗದಲ್ಲಿ ಇರುತ್ತಾರೆ. ವೆಂಕಟನಾಯ್ಡು ವಯಸ್ಸು 45 ರಿಂದ 46 ಆಸುಪಾಸು. ಅವರು ಖಾಸಗಿ ಸ್ಕೂಲ್ನಲ್ಲಿ ಅಡಿಗೆ ಭಟ್ಟನಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬರುವ ಸಂಬಳ ಕೂಡ ಸಂಸಾರ ನಡೆಸುತ್ತಿದ್ದರು. ಅವರ ಪತ್ನಿ ಹೆಸರು ಸೌಜನ್ಯ ಅಂಡ್ ಮಗಳು ಪ್ರಗತಿ ಅಂಡ್ ಮಗನ ಹೆಸರು ಸಾಯಿ ಅಂತ. ಅದೇ ರೀತಿ ವೆಂಕಟನಾಯ್ಡುಗೆ ಅವರ ಅಪ್ಪ ಅಮ್ಮ ಇರುತ್ತಾರೆ ಅಂಡ್ ಟೋಟಲ್ 6 ಮೆಂಬರ್ಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇವಾಗ ಏನ್ ಮಗ ಅಂತ ಇದ್ನೋ ಅವನ ವಯಸ್ಸು 16 ರಿಂದ 17 ಇರುತ್ತೆ. ಇವಾಗ ವೆಂಕಟನಾಯ್ಡು ಯಾವ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೋ ಅದೇ ಸ್ಕೂಲ್ನಲ್ಲಿ PU ಓದುತ್ತಿದ್ದ ಅಂಡ್ ಮಗಳು ಫಸ್ಟ್ ಇಯರ್ BCom ಓದುತ್ತಿರುತ್ತಾಳೆ. ಇತ್ತೀಚೆಗೆ ಏನಾಯ್ತು ಅಂದ್ರೆ ಸಾಯಿ ಅಂತ ಮಗ ಇದ್ನಲ್ಲ, ಅವನಿಗೆ ಈ ಆನ್ಲೈನ್ ಗೇಮ್ ಅಡಿಕ್ಟ್ ಆಗಿರುತ್ತಾನೆ. ದಿನ ಪೂರ್ತಿ ಗೇಮ್ ನಲ್ಲಿ ಮುಳುಗಿರುತ್ತಿದ್ದ. ಬಟ್ ಒಂದು ದಿನ ಫ್ಯಾಮಿಲಿ ಎಲ್ಲರೂ ಆಚೆ ಕೂತ್ಕೊಂಡು ಮಾವಿನ ಹಣ್ಣು ತಿಂತಿರುತ್ತಾರೆ. ಅವಾಗ ಮಳೆ ಬರೋ ಸ್ಟಾರ್ಟ್ ಆಗುತ್ತೆ. ಬಟ್ ಸಾಯಿ ಮಾತ್ರ ಫೋನಲ್ಲೇ ಮುಳುಗೋಗಿರ್ತಾನೆ. ಅವಾಗ ಅವನ ಅಕ್ಕ ಇದ್ಲಲ್ಲ ಪ್ರಗತಿ ಒಂದು ಬುದ್ಧಿ ಹೇಳ್ತಾಳೆ, ನೋಡು ಮನೆಯಲ್ಲಿ ಎಲ್ಲರೂ ಎಷ್ಟು ಖುಷಿಯಿಂದ ಇದ್ದಾರೆ, ನೀನು ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಬುದ್ಧಿ ಹೇಳುತ್ತಾಳೆ. ಆಗ ಅವನ ಅಪ್ಪ ಅಮ್ಮ ಕೂಡ ಹೇಳುತ್ತಾರೆ ಅಂಡ್ ಸುಮಾರು ದಿವಸದಿಂದ ಅವನಿಗೆ ಬೈತಾನೆ ಇರ್ತಾರೆ ಫೋನ್ ಕಮ್ಮಿ ಯೂಸ್ ಮಾಡೋ ಅಂತ. ಬಟ್ ಅದನ್ನ ಅವನು ಟ್ರಿಗರ್ ಆಗಿ ತಗೊಂತಾನೆ. ಎಲ್ಲರೂ ಮಲಗೋಕೆ ಅಂತ ಹೋಗ್ತಾರೆ. ಈ 4 ಜನ ಒಂದು ರೂಮ್ನಲ್ಲಿ ಮಲಗೋಕೆ ಅಂತ ಹೋಗ್ತಾರೆ ಅಂಡ್ ಎಲ್ಲ ಹೇಳಿ ಮಲಗೋಕೆ ಅಂತ ಹೋಗ್ತಾರೆ 4 ಜನ. ಈ 4 ಜನ ಒಂದು ರೂಮ್ನಲ್ಲಿ ಮಲ್ಕೊಂತಾರೆ. ಬಟ್ ವೆಂಕಟನಾಯ್ಡು ಅವರ ಅಪ್ಪ ಅಮ್ಮ ಒಂದು ಕೊಠಡಿಯಲ್ಲಿ ಮಲ್ಕೊಂತಾರೆ. ಬಟ್ ಈ ಹುಡುಗ ಏನಿದ್ನೋ ಅವನ ರೂಮ್ ಡೋರ್ನ ಲಾಕ್ ಮಾಡಿರುತ್ತಾನೆ. ಮನೇಲಿರೋ ಚಾಕು ಏನಿದೆಯೋ ಅದನ್ನ ತಗೊಂಡು ಇರುತ್ತಾನೆ. ನೋಡಿ, ಮಲಗಬೇಕಾದ್ರೂ ಕೂಡ ಅವ್ರ ಅಕ್ಕನ ಜೊತೆ ಜಗಳ ಆಡ್ತಾನೆ. ಇದೇನು ಇವರ ಅಕ್ಕ ಬೈಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಕೂಡ ಇವಳಿಗೆ ಸಪೋರ್ಟ್ ಮಾಡಿ ಅವನಿಗೆ ಬುದ್ಧಿ ಹೇಳ್ತಾರಲ್ಲ. ಬಟ್ ಇದನ್ನ ಅವನ ಟ್ರಿಗರ್ ಆಗಿ ತಗೊಂತಾನೆ ಅದನ್ನ. ಅಂಡ್ ರೂಮ್ ನಿಂದ ಸೌಂಡ್ ಬರುತ್ತೆ ಕಿರ್ಚಾಡೋ ರೀತಿ. ಅಂಡ್ ಅವರ ವೆಂಕಟನಾಯ್ಡು ಅವರ ಅಪ್ಪ ಅಮ್ಮ ಪಕ್ಕದ ಕೊಠಡಿಯಲ್ಲಿ ಮನ್ಕೊಂಡಿದ್ರಲ್ಲ ಅವ್ರಿಗೂ ಕೇಳಿಸುತ್ತೆ. ಅವರು ಬಂದು ಡೋರ್ನ ತೆಗಿಯೋಕೆ ಟ್ರೈ ಮಾಡ್ತಾರೆ. ಬಟ್ ಫುಲ್ ಒಳಗಡೆ ಲಾಕ್ ಆಗಿರುತ್ತೆ. ಟ್ರೈ ಮಾಡಿದ್ರು ತೆಗಿಯೋಕ್ಕಾಗ್ತಿರಲಿಲ್ಲ. ಅಂಡ್ ಬೇಗ ಪಕ್ಕದ ಮನೆಗೆ ಹೋಗಿ ಎಲ್ಲರೂ ಹೇಳಿ ಕರ್ಕೊ ಬರ್ತಾರೆ. ಆವಾಗ ಪಕ್ಕದ ಮನೆಯೆಲ್ಲ ಆನಿಕಲ್ಲಾಗಿ ಡೋರ್ನ ಚೂರು ಮಾಡ್ತಾರೆ. ಆಗ ಎಲ್ಲರೂ ಒಳಗಡೆ ಬಂದು ನೋಡಿದ್ರೆ ಎಲ್ಲರಿಗೂ ಶಾಕ್. ಈ ವೆಂಕಟನಾಯ್ಡು ಅವರ ಅಪ್ಪ ಏನಿದ್ರು ಅವರಿಗೆ 70 ವಯಸ್ಸಾಗಿರುತ್ತೆ. ಒಳಗಡೆ ಹೋಗಿ ನೋಡ್ತಾರೆ, ಎಲ್ಲರಿಗೂ ಶಾಕ್. ಏನಕ್ಕೆ ಅಂದ್ರೆ ಇವನು ಏನಿದ್ನೋ ಸಾಯಿ ಅಂತ ಅವನು ಮೊದಲು ಅವನ ಅಕ್ಕನನ್ನು ಚಾಕುವಿಂದ ಚುಚ್ಚಿದ್ದಾನೆ ಅಂಡ್ ಅವನ ಅಪ್ಪನಿಗೂ ಚುಚ್ಚಿದ್ದಾನೆ. ಇದನ್ನು ತಡೆಯೋಕೆ ಅಂತ ಬಂದ ಅವನ ಅಮ್ಮನನ್ನು ಚುಚ್ಚಿದ್ದಾನೆ. ಕೊನೆಗೆ ಅವನು ಕೂಡ ಚುಚ್ಚಿಕೊಳ್ಳುತ್ತಾನೆ. ಅವರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸಾಯಿ ಅಂಡ್ ಅವರ ಅಮ್ಮ ಸೌಜನ್ಯ ಇಬ್ಬರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಬಟ್ ಪ್ರಗತಿ ಮತ್ತು ವೆಂಕಟನಾಯ್ಡು ಇಬ್ರು ಸ್ಪಾಟ್ ಅಲ್ಲೇ ಡೆತ್ ಆಗಿರ್ತಾರೆ. ಅಂಡ್ ಪೊಲೀಸರು ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮನೇಲೂ ಕೂಡ ಮಕ್ಕಳಿದ್ರೆ ಅವ್ರ ಕೈಲಿ ಜಾಸ್ತಿ ಫೋನ್ ಕೊಡಬೇಡಿ. ಅವ್ರು ಏನು ನೋಡ್ತಾ ಇದ್ದಾರೆ, ಏನು ಗೇಮ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಚೆಕ್ ಮಾಡಿ. ಯಾವುದೇ ಆಗಲಿ ಒಂದು ಲಿಮಿಟ್ ಇರಬೇಕು. ಸೊ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇದು ನನ್ನ ಸೆಕೆಂಡ್ನೇ ವಿಡಿಯೋ. ನನಗೆ ಅಷ್ಟೊಂದು ಮಾತಾಡೋಕ್ಕೆ ಪ್ರಾಕ್ಟೀಸ್ ಇಲ್ಲ. ಇವಾಗ ಕಲಿತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕಮೆಂಟ್ನಲ್ಲಿ ಹೇಳಿ. ಇಂಥದೇ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನಮ್ಮ ಡಾರ್ಕ್ ಫೇಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.